ಬಳ್ಳಾರಿಯ ಕಾರಾಗೃಹದಲ್ಲಿದ್ದರೂ ಕೂಡ ದಾಸ ಬುದ್ಧಿ ಕಲಿತಿಲ್ಲ. ಜೈಲಿನಲ್ಲಿ ಪದೇ ಪದೇ ಕಿರಿಕ್ ಮಾಡ್ತಿದ್ದಾರೆ. ಕಿಲ್ಲಿಂಗ್ ಸ್ಟಾರ್, ಹಿಂದೆ ಚಾಲೆಂಜಿಂಗ್ ಸ್ಟಾರ್ ಅಂತ ಕರೆಸ್ಕೊಳ್ತಾ ಇದ್ದವರು ಈಗ ಸದ್ಯಕ್ಕೆ ಕಿಲ್ಲಿಂಗ್ ಸ್ಟಾರ್ ಅಂತಾನೆ ಫೇಮಸ್ ಆಗಿರೋರು ಪದೇ ಪದೇ ಬಳ್ಳಾರಿ ಜೈಲಲ್ಲಿ ಒಂದಲ್ಲ ಒಂದು ಕಿರಿಕ್ ಮಾಡ್ಕೋತಾ ಇದ್ದಾರೆ. ಅಧಿಕಾರಿಗಳ ಖಡಕ್ ವಾರ್ನಿಂಗು ಕೂಡ ತಲೆ ಕೆಡಿಸ್ಕೊಳ್ತಾ ಇಲ್ಲ ದಾಸ. ತನ್ನ ಕೋಣೆಯನ್ನ ತಾನೇ ಕ್ಲೀನ್ ಮಾಡ್ಕೊಂಡಿದ್ದಾರಂತೆ. ಇವತ್ತು ಬೆಳಿಗ್ಗೆ ಪಲಾವ್ ಸೇವನೆ, ಇವತ್ತು ಭಾನುವಾರ 465 ಗ್ರಾಂ ಪಲಾವ್. ಈ ಹಿಂದೆ ಪತ್ನಿ ಬಂದಾಗ ಕೊಟ್ಟಿದ್ದಂತಹ ಡ್ರೈ ಫ್ರೂಟ್ಸ್ ಎಲ್ಲ ಖಾಲಿ ಆಗಿದೆ. ಈಗ ಸದ್ಯಕ್ಕೆ ಮತ್ತೆ ಯಾರು ಒಳಗಡೆ ಬರಂಗಿಲ್ಲ, ಯಾಕಂದರೆ ರಜೆ ಇರೋ ಹಿನ್ನೆಲೆಯಲ್ಲಿ ಯಾವುದೇ ಕಾರಣಕ್ಕೂ ವಿಸಿಟರ್ಸ್ಗಳಿಗೆ ಅವಕಾಶ ಇಲ್ಲ. ನಿನ್ನೆ ಸೆಕೆಂಡ್ ಸ್ಯಾಟರ್ಡೆ, ಇವತ್ತು ಸಂಡೇ, ನಾಳೆ ಈದ್ ಮಿಲಾದ್. ಹಾಗಾಗಿ 3 ದಿನ ಸತತ ರಜೆ ಇರೋದ್ರಿಂದ ಯಾವುದೇ ಭೇಟಿಗೆ ಅವಕಾಶ ಇರೋದಿಲ್ಲ. ಡ್ರೈ ಫ್ರೂಟ್ಸ್ ಖಾಲಿ ಆಗಿದೆ. ಹಾಗಾಗಿ ನಟ ದರ್ಶನ್ ಒಂದಿಷ್ಟು ಹಠ ಹಿಡಿದಿದ್ದಾರೆ ಬೇರೆ ಬೇರೆ ವಿಚಾರಗಳಲ್ಲಿ. ಯಾವುದೇ ವಾರ್ನಿಂಗು ಕೂಡ ಬಗ್ತಾ ಇಲ್ಲ. ತಮ್ಮ ಕೋಣೆಯನ್ನು ತಾವೇ ಕ್ಲೀನ್ ಮಾಡ್ಕೊಂಡಿದ್ದಾರೆ. ವೆಲ್ ಗುಡ್, ತೊಂದರೆ ಇಲ್ಲ. ತಮ್ಮ ಕೋಣೆ ತಾವೇ ಕ್ಲೀನ್ ಮಾಡ್ಕೊಳ್ಳೋದ್ರಲ್ಲಿ ಹಠ ಏನಿಲ್ಲ. ಬಟ್ ಅದ್ರ ಜೊತೆಗೆ ಜೈಲಿನ ಒಂದಿಷ್ಟು ನಿಯಮಗಳ ವಿರುದ್ಧ ಸಿಟ್ಟಿಗೆದ್ದಿದ್ದಾರೆ. ಒಂದು ರೀತಿ ಅಸಹಕಾರ ಚಳವಳಿ ಅನ್ನೋ ರೀತಿಯಲ್ಲಿ, ನೀವೇನೇ ಹೇಳಿ ನಾನು ಸಹಕಾರ ಕೊಡಲ್ಲ ಅನ್ನೋ ರೀತಿಯಲ್ಲಿ ನಟ ದರ್ಶನ್ ವರ್ತನೆಯನ್ನು ಮಾಡ್ತಿದ್ದಾರೆ ಅನ್ನೋದು ಬಳ್ಳಾರಿಯ ಇನ್ಸೈಡ್ ಡೀಟೇಲ್ಸ್.